ಇದು ಈ ರುದ್ರಾಧ್ಯಾಯದ 6ನೇ ಭಾಗ ನಾವು ನೋಡಬೇಕಾಗುತ್ತೆ. 5ನೇ ಅನುವಾಕ. ನಮೋ ಭವಾಯ ಚ ರುದ್ರಾಯ ಚ. ಭವ ಅಂದರೆ ಜಗತ್ತಿನ ಉತ್ಪತ್ತಿಯ ಕಾರಣ, ಮತ್ತು ರುದ್ರ ರೋಗಗಳ ನಿವಾರಕ ಕೂಡ. ರೋದಿತೀತಿ ರುದ್ರ ಅಂತ ಹೇಳೋಕ್ಕಿಂತ ರುಜಾಂ ರುದ್ರವಣ ರುದ್ರ, ರೋಗವನ್ನು ಪರಿಹಾರ ಮಾಡುವುದನ್ನಾದ್ದರಿಂದ ರುದ್ರ ಅಂತ ಹೇಳೋದು ಬಹಳ ಉಚಿತವಾದ. ಮನೋಭಿಮಾನಿ ಕೂಡ ಆದ್ದರಿಂದ ಬಹುತೇಕ ರೋಗಗಳೆಲ್ಲ ಮಾನಸಿಕ ರೋಗಗಳೇ. ಆ ಎಲ್ಲ ದೈಹಿಕ ರೋಗಗಳು ಕೂಡ ಮಾನಸಿಕ ರೋಗದಿಂದಲೇ ಹುಟ್ಟಿದ್ದು, ಮನೋಮೂಲವಾದರು ಎಲ್ಲ ರೋಗಗಳು. ಆದ್ದರಿಂದ ಮನೋಭಿಮಾನಿ ಆದ್ದರಿಂದ ಎಲ್ಲ ರೋಗಗಳ ನಿವಾರಕ ರುದ್ರನೂ ಕೂಡ. ಹಾಗೆ ಮುಖ್ಯ ಪ್ರಾಣನು ಪರಮಾತ್ಮನೂ ಕೂಡ. ನಮಃ ಶರ್ವಾಯ ಚ ಪಶುಪತಯೇ ಚ. ಶರ್ವ ಶ್ರೀ ಹಿಂಸಾಯಮ ಅಂತ ಹೀಗೇನೋ ಒಂದು ಧಾತು, ನನಗೆ ನೆನಪಿಲ್ಲ, ಎಲ್ಲೋ ಟಿಪ್ಪಣಿಯಲ್ಲಿ ಇದ್ದಿರಬೇಕು. ಅರ್ಥ ಬರ್ಕೊಂಡು ಬಿಟ್ಟಿದ್ದಾನೆ, ಮುಂದೆ ಅದು ಮೂಲ ನೋಡಲಿಕ್ಕೆ ಹೋಗಿಲ್ಲ, ಮರ್ತೋಗಿದೆ ಕೆಲವು. ದುಷ್ಟರ ಶಿಕ್ಷಕ. ಮತ್ತು ಪಶುಪತಿ, ಸಂಸಾರದಲ್ಲಿ ಸಿಕ್ಕಿದಂಥ ಜೀವರೇ ಪಶುಗಳು, ಅವರಿಗೆ ಆತ ಪಾಲಕ. ನಮೋ ನೀಲಗ್ರೀವಾಯ ಚ ಶಿತಿಕಂಠಾಯ ಚ. ನೀಲವರ್ಣದ ಕಂಠ ಇದ್ದವನು. ಮತ್ತು ಶಿತಿಕಂಠ ಶ್ವೇತವರ್ಣದ ಕಂಠ ಇದ್ದವನು ಹೌದು. ನಮಗೆ ಯಾವುದಾದ್ರೂ ಒಂದು ಪ್ರಾಣದೇವರನ್ನು ಕೂಡ ನೀಲವರ್ಣ ಇದ್ದವನು ಅಂತ ವರ್ಣನೆ ಮಾಡುವ ಪ್ರಮಾಣ ಸಿಕ್ಕರೆ ನೀಲಗ್ರೀವ ನೇರವಾಗಿ ಹೇಳ್ಬಿಡ್ಬೋದು. ಇಲ್ಲದೆ ಹೋದರೆ ಅಂತರ್ಯಾಮಿ ವಿವಕ್ಷಯ. ಅಂತರ್ಯಾಮಿ ವಿವಕ್ಷಯ ಎಲ್ಲ ಶಬ್ದಗಳನ್ನು ಹೌದು ಮಾಡಿದ್ದಾರೆ. ಆದ್ರೆ ಅವ್ರು ಕಂಠ ನೀಲ ಆಗಲಿಲ್ಲ. ಆದರೆ ನೀಲಕಂಠನ ಅಂತ ರುದ್ರನಲ್ಲಿ ಅಂತರ್ಯಾಮಿ ಆದ್ರಿಂದ ಅವರು ನೀಲಕಂಠ. ಮತ್ತೆ ಆ ನೀಲಕಂಠನ ಅಂತರ್ಯಾಮಿ ಆದ ಪ್ರಾಣನಲ್ಲಿ ಅಂತರ್ಯಾಮಿ ಆದ್ರಿಂದ ಭಗವಂತನು ನೀಲಕಂಠ. ಆ ಭಗವಂತನಿಗಂತೂ ಅನಂತ ರೂಪಗಳ ಪೈಕಿ ನೀಲ ರೂಪ ಇರೋದು ಸರಿ. ವಾಯುದೇವರಿಗೂ ಕೂಡ 3 ಕೋಟಿ ರೂಪಗಳಿವೆ ಅಂತೇನಿದೆಯಲ್ಲ, ಅಲ್ಲಿ ಇಂಥ ಒಂದು ರೂಪ ಇರಬಾರ್ದಂತೇನಿಲ್ಲ, ವರ್ಣನೆ ಬಂದಿಲ್ಲ ಅಷ್ಟೇ. ತೋರಿಸ್ತಾರೆ ಪ್ರಾಣದೇವರು. ನಮಃ ಕಪರ್ದಿನೇ ಚ ವಿಪ್ತಕೇಶಾಯ ಚ. ಕಪರ್ದಿ ಅಂದರೆ ಜಟಾಧಾರಿಗಳಾದಂತಹ ಮುನಿಗಳು, ಅವರಲ್ಲಿ ಅಂತರ್ಯಾಮಿ ಆದ್ದರಿಂದ ಇವನು ಕಪರ್ದಿ, ಇವನು ಕೂಡ ಕಪರ್ದಿಯೇ. ವಿಪ್ತಕೇಶಾಯ ಚ. ಮುಂಡಿತ ಶಿರಸ್ಕರು, ತಲೆ ಬೋಳಿಸಿದಂಥ ಯಾವ ಸನ್ಯಾಸಿಗಳಿದ್ದಾರೆ ಅವರಲ್ಲಿ ಅಂತರ್ಯಾಮಿ ಆದ್ದರಿಂದ ಇವನು ಕೂಡ ಯುಕ್ತಕೇಶ. ಆ ಶ್ಲೋಕ ಈಗ ನೆನಪುಂಟು. ಸರ್ವಾಂತರ್ಯಾಮಕತ್ವಾತ್ತು ಸರ್ವನಾಮ್ನಾಭಿಧೋ ಹ್ಯಸವು ಏಷೋಹಂ ತ್ವಮಸೌ ಚೇತಿ ನತು ಸರ್ವಸ್ವರೂಪತಃ. ಬ್ರಹ್ಮಸೂತ್ರ ಭಾಷ್ಯದ ಶ್ಲೋಕ. ಎಲ್ಲ ಶಬ್ದಗಳಿಂದಲೂ ಅವನು ಹೇಳಲಿಕ್ಕೆ ನಿಮ್ಗೆ ಅರ್ಥ ಗೊತ್ತಿದ್ರೆ ಬಹಳ ಒಳ್ಳೇದಾಯ್ತು, ಆ ಲೆವೆಲ್ಗೆ ಹೋಗಿದ್ರೆ. ಇಲ್ಲೇ ಹೋದರೆ ಸರ್ವಾಂತರ್ಯಾಮಕತ್ವತ್ತು, ಘಟದಲ್ಲಿರೋದ್ರಿಂದ ಘಟ ಶಬ್ದವಾಚ್ಯ, ಪಟದಲ್ಲಿರೋದ್ರಿಂದ ಪಟ ಶಬ್ದವಾಚ್ಯ. ಅವರು ಏಷಾನ ಶಬ್ದದಿಂದ ಭಗವಂತ ಯಾಕೆ ವಾಚ್ಯ ಅಂದರೆ ಇವರಲ್ಲಿ ಅಂತರ್ಯಾಮಿ ಆದ್ರಿಂದ. ಸಹ ಅಂತ ಶಬ್ದದ ವಾಚ್ಯ ಯಾಕಂದ್ರೆ ಅವರಲ್ಲಿ ಅಂತರ್ಯಾಮಿ ಆಗುತ್ತೆ. ಏಷಃ ಅಹಂ ತ್ವಂ ಅಸೌ ಚೇತಿ ನತು ಸರ್ವಸ್ವರೂಪತಃ. ಕಪರ್ದಿನೇ ಚ ವಿಪ್ತಕೇಶಾಯ ಚ. ನಮಃ ಸಹಸ್ರಾಕ್ಷಾಯ ಶತಧನ್ವನೇ ಚ. ಅನಂತ ಕಣ್ಣುಗಳುಳ್ಳವನು ಮತ್ತು ಶತಧನ್ವ, ಅನಂತ ಬಿಲ್ಲುಗಳಿದ್ದವನು. ಯಾವುದು ಇಲ್ಲ, ಇಲ್ಲೇನು ಕೂಡಬೇಕಾಗಿಲ್ಲ. ಇಲ್ಲಿ ಸಾಮಾನ್ಯವಾಗಿ ಶತ ಅಂತಂದ್ರೆ ಅನೇಕ ಬಿಲ್ಲುಗಳಿದ್ದವು. ಅಷ್ಟೇ. ಮತ್ತೆ ಶತಾನಕ್ಕೆ ದಶ, ಶತ, ಸಹಸ್ರ ಇವೆಲ್ಲವೂ ಕೂಡ ಅಕ್ಷಯಕ್ಕೆ ವಾಚಕ, ಪೂರ್ಣತ್ವಕ್ಕೆ ವಾಚಕ. ಪರಮಾತ್ಮನಿಗಾದರೆ ಪೂರ್ಣತ್ವಕ್ಕೆ ವಾಚಕ, ರುದ್ರದೇವರಿಗಾದರೆ ಅನೇಕ ಬಿಲ್ಲುಗಳಿದ್ದವರು ಇಷ್ಟೇ. ಶತಧನ್ವನೇ ಚ. ನಮೋ ಗಿರಿಶಾಯ ಚ ಶಿಪಿವಿಷ್ಟಾಯ ಚ. ಗಿರೀಶರು ಗಿರಿ ಅಂತಂದರೆ ಜ್ಞಾನೋಪದೇಶಕರಾದಂಥ ಗುರುಗಳು. ಅವರಲ್ಲಿ ಶ ಇರೋನಾದ್ರಿಂದ ಈ ಪರಮಾತ್ಮ ಗಿರೀಶ ಅವರಲ್ಲಿರುವವನು. ಅಂದರೆ ಗಿರಿ ಅನ್ನೋ ಶಬ್ದಕ್ಕೆ ಮುಖ್ಯ ಪ್ರಾಣ ಅಂತಲೂ ಅರ್ಥ ಇದೆ ಅಂತ ನಿನ್ನೆ ಹೇಳಿದ್ದೆ. ಹೀಗಾಗಿ ಗಿರೀಶ ಎಲ್ಲ ಶಬ್ದದಲ್ಲೂ ಭಗವಂತ. ಗಿರೀಶ, ಗಿರಿ ಪ್ಲಸ್ ಈಶ, ಗಿರೀಶ, ಗಿರಿ ಪ್ಲಸ್ ಶ ಅಲ್ಲಿರೋನಾದ್ರಿಂದ ಗಿರೀಶ, ಈಗ ಅರ್ಥ ಹೇಳ್ಬೋದು. ಗಿರಿಶಾಯ ಚ ಶಿಪಿವಿಷ್ಟಾಯ ಚ. ಶಿಪಿವಿಷ್ಟ ಅಂತಂದರೆ ಶಿಪಿಗಳು ಅಂದರೆ ಸೂರ್ಯಕಿರಣಗಳು ಅಂತ ಈಗ ಒಂದು ಅರ್ಥ ಹೇಳ್ತಾರೆ. ಆ ಸೂರ್ಯಕಿರಣಗಳಲ್ಲಿ ಈತ ಇರುವವನು. ಅದು ಆ ಅರ್ಥ ಸತ್ಯಸ್ವಾಮಿ ಸ್ವಾಮಿ ಹೇಳಿದ್ದು, ಗೋವಿಂದಾಚಾರ್ಯ ಹೇಳಿದ್ದು ಈಗ ನಂಗೆ ನೆನಪಿಲ್ಲ. ಅರ್ಥ ನಮಗೆ ಮನಸ್ಸಿಗೆ ಅಪ್ಲೈ ಆಗಿದ್ರು ಮುಗಿತು, ಬಿಟ್ಬಿಡ್ತೀವಿ. ಶಿಪಿವಿಷ್ಟ
ಶಿವವಿಷ್ಟ ಪ್ರಕಾಶನ. ಹಂಗಿದ್ರೆ ಸರಿ, ಅದು ವಿಷ್ಣು ಸಹಸ್ರನಾಮದಲ್ಲೂ ಇದ್ದಿರಬೇಕು, ಇಟ್ಕೊಂಡಿದ್ದು ಪುಸ್ತಕ ಯಾವುದು ಓದೋಣ ಅಂತೇಳಿ, ಸತ್ಯಸಿಂಧು ಸ್ವಾಮಿಗಳು ಶಿವವಿಷ್ಟ. ಮತ್ತೆ ಮೀಡುಷ್ಟಮಾಯ, ಹಿಂದೆ ಈ ಶಬ್ದ ಬಂದಿತ್ತು. ಮೀಡುಷ್ಟಮ ಅಂದರೆ ಪರಮೋಚ್ಚವಾದಂಥ ಫಲ, ಅದನ್ನು ಕೊಡುವವನು ಭಕ್ತರಿಗೆ. ಅತ್ಯಂತ ಶ್ರೇಷ್ಠವಾದ ಫಲ ಭಕ್ತರಿಗೆ ಕೊಡಬೇಕಾದ್ರೆ ಮೋಕ್ಷವೇ, ಅದನ್ನು ಕೊಡುವವನು. ಇಶುಮತೇಚ, ದುರ್ಜನರನ್ನ ಆತ ಹಿಂಸಿಸ್ತಾನೆ. ಹಿಂದೆಲ್ಲ ಕೆಲವು ಇಶು ಅಂದ್ರೆ ಬಾಣ ಉಳ್ಳವನು ಅಂತ ಅರ್ಥ ಹೇಳಿ. ಇಲ್ಲಿ ಇದು ಇಶಿ ಹಿಂಸಾಯ ಅಂತ ಧಾತು ಇದೆ. ದುರ್ಜನರನ್ನು ಹಿಂಸೆ ಪಡಿಸುವವನಾದ್ರಿಂದ ಆತನಿಗೆ ಇಶುಮಾನ್ ಅಂತ ಈಗ ಈ ರೀತಿಯಾಗಿ ಹೆಸರು. ಅವನಿಗೆ ನಮಸ್ಕಾರ. ನಮೋ ಹ್ರಸ್ವಾಯ ಚ ವಾಮನಾಯ ಚ, ಹ್ರಸ್ವ ಅದು ನಮೋ ಹ್ರಸ್ವಾಯ ಚ ಅಂತ ಅನ್ನೋದನ್ನ ನಮೋ ಹ್ರಸ್ವಾಯ ಅಂತಲೂ ಓದ್ಬೋದು, ನಮೋ ಅಹ್ರಸ್ವಾಯ ಚ. ಅಹ್ರಸ್ವ ಅಂತಮದಲ್ಲಿ ಒಳ ಸೇರ್ಕೊಂಡಿದೆ ಅಂತ ತಿಳ್ಕೊಂಡು ಅಹ್ರಸ್ವ ಅಂದರೆ ತ್ರಿವಿಕ್ರಮ ರೂಪಿ. ತ್ರಿವಿಕ್ರಮ ರೂಪಿಯಾದ ಭಗವಂತನಿಗೆ ನಮಸ್ಕಾರ. ವಾಮನಾಯ ಚ, ಚಿಕ್ಕ ಒಟುವಿನ ರೂಪದಲ್ಲಿರುವಂತಹ ಭಗವಂತನಿಗೂ ನಮಸ್ಕಾರ. ಹ್ರಸ್ವಾಯ ಚ ವಾಮನಾಯ ಚ. ನಮೋ ಬೃಹತೇ ಚ ವರ್ಷೀಯ ಚೇಚ. ಬೃಹತ್ ಯಾಕಂದರೆ ಸರ್ವಗುಣಪೂರ್ಣನಾದವನು. ಬೃಹತ್ ಶಬ್ದಕ್ಕೇನೆ ಆ ಅರ್ಥ. ಅದನ್ನ ಹೆಚ್ಚು ವಿವರಣೆ ಮಾಡಬೇಕಲ್ಲ, ಖ್ಯಾತವಾದ ವಿಷಯ. ಬೃಹಿ ವೃದ್ಧವು ಬೃಹ ವೃದ್ಧವು ಎಲ್ಲ ಧಾತುಗಳು, ಅದು ಹೇಳೋದು ಭಗವಂತನನ್ನೇ. ಬೃಹತೇಚ ವರ್ಷೀಯಸೇಚ. ವರ್ಷೀಯ ಅಂದರೆ ಜ್ಞಾನ ಮತ್ತು ವಯಸ್ಸಿನಿಂದ ಎಲ್ಲರಿಗೂ ಹಿರಿಯನಾದವನು, ಅತ್ಯಂತ ಹಿರಿಯ. ಯುವಾನೋ ಸತತಂ ಯುವಯೋರ್ನ ವಯೋಧಿಕ, ಶ್ರೀಶ ಗುಣದರ್ಪಣ. ನಿಮಗಿಂತ ಲಕ್ಷ್ಮೀ ಮತ್ತು ನಾರಾಯಣರಿಗಿಂತ ಹಿರಿಯರಾದ ವ್ಯಕ್ತಿಗಳ ಜಗತ್ತಿನಲ್ಲಿ ಯಾರೂ ಇಲ್ಲ. ನಮೋ ವೃದ್ಧಾಯ ಚ ಸಮೃದ್ಧನೇ ಚ. ವೃದ್ಧ, ಇವನ್ಯಾಕೆ ವೃದ್ಧ ಅಂತಂದರೆ ಜ್ಞಾನ ವಯೋ ವೃದ್ಧರಲ್ಲಿ ಅಂತರ್ಯಾಮಿಯಾಗಿರುವವನು, ಆದ್ದರಿಂದ ವೃದ್ಧ. ಅಥವಾ ವೃದ್ಧ ಅಂದರೆ ಹಿಂಗೆ ಬೆಳೆದಿರುವವನು, ವಾಮನಾಗಿದ್ದವನು ತ್ರಿವಿಕ್ರಮ ಬೆಳೆದವನು, ಆದ್ದರಿಂದ ವೃದ್ಧನೇ, ವೃದ್ಧನೇ. ಸಮೃದ್ಧನೇ, ಸಮೃದ್ಧ ವೃದ್ಧು ವರ್ಧನೆ ಅಂತ ಧಾತು, ಬೆಳೆಸುವವನು, ಭಕ್ತರನ್ನ ಬೆಳೆಸುವವನು, ಭಕ್ತರ ಪೋಷಕ. ಆ ದೇವರಿಗೆ ನಮಸ್ಕಾರ. ನಮೋ ಅಗ್ರಿಯಾಯ ಚ ಪ್ರಥಮಾಯ ಚ. ಅಗ್ರಿಯ ಅಂತಂದ್ರೆ ಅಗ್ರೇ ಭವ, ಮೊದಲು ಇದ್ದವನು. ಬ್ರಹ್ಮವ ಇದಮಗ್ರ ಆಸೀತ್ ತದಾತ್ಮಾನಮೇವಾವೇದ ಅಹಂ ಬ್ರಹ್ಮಾಸ್ಮೀತಿ ತಸ್ಮಾತ್ ಸರ್ವಮಭವತ್. ಬೃಹದಾರಣ್ಯಕ ಉಪನಿಷತ್ತಿರಬೇಕು. ಅದು ಮೊದಲು ಇದ್ದದ್ದೇ. ವಾಸುದೇವೋ ವಾ ಇದಮಗ್ರ ಆಸೀತ್ ನ ಬ್ರಹ್ಮ ನಿಕಟಂಕರ. ಮೊಟ್ಟ ಮೊದಲಿದ್ದವನು ಅವನೇ, ಆದ್ದರಿಂದ ಅವನಿಗೆ ಅಗ್ರಿಯ ಅಂತ ಹೆಸರು. ಪ್ರಥಮ, ಎಲ್ಲ ದೇವತೆಗಳಿಗೂ ಮುಖ್ಯ. ಅಗ್ರಿಯಾಯಚ ಪ್ರಥಮಾಯಚ. ನಮ್ಮ ಆಶವೇಚ ಅಜಿರಾಯಚ. ಆಶು ಅಂದರೆ ಅತ್ಯಂತ ಶೀಘ್ರವಾಗಿ ಹೋಗುವಂಥದ್ದು ಯಾವುದು? ಮನಸ್ಸು. ಆ ಮನಸ್ಸಿಗೆ ನಿಯಾಮಕ. ಈ ಆಶು ಅಂತಂದರೆ ಮನಸ್ಸು, ಆ ಮನಸ್ಸಿಗೆ ನಿಯಾಮಕ ಆದ್ರಿಂದ ಇವನು ಕೂಡ ಆಶು. ಆಶವೇಚ ಅಜಿರಾಯಚ. ಅಜಿರ ಅಂತಂದರೆ ಇಂದ್ರಿಯಗಳು. ಅವು ಯಾಕೆ ಇಂದ್ರಿಯಗಳು ಅಂತಂದರೆ ವಿಷಯಗಳ ಕಡೆಗೆ ಯಾವತ್ತೂ ಓಡ್ತಾ ಇರ್ತಾರೆ ಇಂದ್ರಿಯಗಳು. ಆದ್ದರಿಂದ ಅವುಗಳನ್ನು ಅಜಿರ ಅಂತ ಕರೀತಾರೆ ಇಂದ್ರಿಯಗಳನ್ನು. ಆ ಇಂದ್ರಿಯಗಳಿಗೆ ನಿಯಾಮಕ ಆದ್ದರಿಂದ ಪರಮಾತ್ಮನಿಗೆ ಅಜಿರ ಅಂತ ಹೆಸರು. ನಮೋ ಆಶರೇಚ ಅಜಿರಾಯಚ. ನಮ ಶೀಘ್ರಿಯಾಯಚ ಶೀಘ್ರಾಯಚ. ಶೀಘ್ರಿಯ ಅಂತಂದರೆ ಶೀಘ್ರ ಅನುಗ್ರಹ ಮಾಡುವಂಥವನು, ಕ್ಷಿಪ್ರವಾಗಿ ಪ್ರಸಾದ ಕೊಡುವಂಥವನು, ಆದ್ದರಿಂದ ಶೀಘ್ರಿಯ. ಶೀಘ್ರ ಅಂತಂದರೆ ಎಲ್ಲ ಸ್ತೋತ್ರಗಳಿಗೂ ಆಶುತೋಷ. ಹೌದೌದು ಹೌದು, ಶೀಘ್ರದ ಸಂತೋಷ ಪಡ್ತಾನೆ ಅಂತ. ಹೌದು. ಶೀಘ್ರಾಯಚ, ಎಲ್ಲ ಸ್ತೋತ್ರಗಳಿಗೂ ಆತ ಪಾತ್ರ ಪರಮಾತ್ಮ. ಎಲ್ಲ ಸ್ತೋತ್ರಗಳಿಗೂ ಪಾತ್ರನಾದ್ದರಿಂದ ಅವನನ್ನು ಶೀಭ್ಯ ಅನ್ನೋ ಶಬ್ದದಿಂದ ಕರೀಬೇಕು. ನಮ್ಮ ಊರ್ಣ್ಯಾಯಚ, ನಮ್ಮ ಸೂರ್ಣ್ಯಾಯಚ ಅವಸ್ಸನ್ಯಾಯಚ ಅಂತಿದೆ. ಇಲ್ಲ, ಇಲ್ಲಿದು ನಮ್ಮ ಊರ್ಣ್ಯಾಯಚ ಅವಸ್ಸನ್ಯಾಯ. ಅದ್ರ ಮೇಲಿಂದ ನಮ್ಮ ಶೀಘ್ರಿಯಾಯಚ ಶೀಘ್ರಾಯಚ. ಅಲ್ಲ, ಅದು ಇನ್ನೊಂದು ಕಡೆ ಇರಬೇಕು, ಅದೇ ಥರ ಇದ್ದಿರಬೇಕು. ಸೂರ್ಮ್ಯ ಅಂತ ಇನ್ನೊಂದು ಕಡೆ ಮುಂದೆ ಇಲ್ಲೇ ಅದೇ ಥರ ಶಬ್ದ ಒಂದು ಕಡೆ ರಿಪೀಟ್ ಆಗಿರಬೇಕು. ಹಾಂ ಹಾಂ. ಊರ್ಮ್ಯ ಅಂತಂದರೆ, ಊರ್ಮ್ಯ ಅಂದ್ರೆ ಏನು? ತರಂಗಗಳಿಂದ ಕೂಡಿದ್ದು. ಯಾವುದು ತರಂಗಗಳಿಂದ ಕೂಡಿದ್ದು? ಸಮುದ್ರ.
ಸಾಮಾನ್ಯ ದೊಡ್ಡ ದೊಡ್ಡ ಹೆದ್ದಾರಿಗಳಿಂದ ಕೂಡಿದ್ದು ಸಮುದ್ರ. ಆ ಸಮುದ್ರವನ್ನು ಊರ್ಮಿಯ ಅನ್ಬೇಕು. ಈ ಸಮುದ್ರಕ್ಕೆ ನಿಯಾಮಕ ಅಂತ ಹೇಳೋಕ್ಕಿಂತ ಆ ದೊಡ್ಡ ದೊಡ್ಡ ಹೆದ್ದಾರಿಗಳಂತಹ ಸಂಕಲ್ಪಗಳಿಂದ ಕೂಡಿದ್ದು ಮನಸ್ಸು. ಮನಸ್ಸೆಂಬ ಸಮುದ್ರ. ಸಂಕಲ್ಪ ವಿಕಲ್ಪಗಳೆಂಬ ದೊಡ್ಡ ದೊಡ್ಡ ಹೆದ್ದಾರಿಗಳಿಂದ ಕೂಡಿದ್ದು. ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅಂತ ಹೇಳ್ತಾರೆ. ಆ ಹೆದ್ದಾರಿಗಳಿಂದ ಕೂಡಿದ ಪ್ರಕ್ಷುಬ್ಧ ಸಮುದ್ರವೇ ಮನಸ್ಸು. ಆ ಮನಸ್ಸಿಗೆ ಈತ ನಿಯಾಮಕ ಆದ್ದರಿಂದ ಊರ್ಮ್ಯ. ಮತ್ತೆ ಅವಸ್ವನ್ಯ. ಅವಸ್ವನ್ಯ ಅಂತಂದ್ರೆ ಈ ಅವಸ್ವನ, ಸ್ವನ ಅಂದ್ರೆ ಶಬ್ದ. ಅವಸ್ವನ ಅಂತಂದ್ರೆ ಎಲ್ಲ ಶಬ್ದಗಳನ್ನು ಕಳ್ಕೊಂಡು ಶಾಂತವಾಗಿರುವ ಸಮುದ್ರ, ಶಾಂತ ಸಾಗರ. ಅಂಥ ಶಾಂತ ಸಾಗರದಂತಿರುವ ಮನಸ್ಸು. ಮನಸ್ಸಿನಲ್ಲಿ ಯಾವುದೇ ಏರುಪೇರಿಲ್ಲ, ಅಲೆಗಳಿಲ್ಲ, ಶಾಂತವಾದಂತಹ ಭಗವಲ್ಲೀನವಾದಂತಹ ಮನಸ್ಸು. ಆ ಮನಸ್ಸಿಗೂ ಆತ ನಿಯಾಮಕ ಆದ್ದರಿಂದ ಅವಸ್ವನ್ಯ. ಅವಸ್ವನ ಸಮುದ್ರ, ಮನಸ್ಸೆಲ್ಲ ಸಮುದ್ರ. ಅದಕ್ಕೆ ನಿಯಾಮಕ ಆದ್ದರಿಂದ ಸ್ವನ್ಯ. ಆ ಎಲ್ಲ ಪ್ರತ್ಯಯಗಳು ತತ್ರ ಭವ ತತ್ರ ನಿಯಾಮಕ ಅನ್ನೋ ಅರ್ಥದಲ್ಲಿ ತದ್ದಿತ ಪ್ರತ್ಯಯಗಳನ್ನು ಹೇಳ್ತಾರೆ. ನಮ ಸ್ರೋತಸ್ಯಾಯಚ ದ್ವೀಪ್ಯಾಯಚ. ಮುಂದೆ ಆತ ಸ್ರೋತಸ್ಯ ಅಂತಂದ್ರೆ ಇಂದ್ರಿಯಗಳು. ಆ ಇಂದ್ರಿಯಗಳಿಗೆ ನಿಯಾಮಕ. ಇಂದ್ರಿಯಗಳನ್ನು ಸ್ರೋತಸ್ ಅಂತ ಯಾಕೆ ಕರೀತಾನೆ ಅಂದ್ರೆ, ಸ್ರೋತಸ್ ಅಂದ್ರೆ ಈ ತೊರೆಗಳು, ಸ್ಟ್ರೀಮ್ಗಳು. ಆ ಮನಸ್ಸು ತೊರೆಗಳಂತೆ ಹರಿತಾ ಇರ್ತದೆ, ನಿತ್ಯ ಕೆಳಮುಖವಾಗಿ ಹರಿತಾ ಇರ್ತದೆ. ಆದ್ರಿಂದ ಮನಸ್ಸನ್ನ ಸ್ರೋತಸ್ ಅಂತ ಕರೀತಾರೆ. ಅದಕ್ಕೆ ನಿಯಾಮಕ ಆದ್ರಿಂದ ಈತ ಸ್ರೋತಸ್ಯ. ಮತ್ತೆ ದ್ವೀಪ್ಯ. ದ್ವೀಪೇ ಭವ ದ್ವೀಪ್ಯ. ಅದು ದ್ವೈಪಾಯನ ಅಂದ್ರು ದ್ವೀಪ್ಯ ಅಂದ್ರೂ ಅರ್ಥ ಒಂದೇ. ತೊರೆಗಳಂತಿರುವಂತಹ ಆ ಇಂದ್ರಿಯಗಳ ನಡುವೆ, ಇಂದ್ರಿಯಗಳು ತೊರೆಗಳಂತೆ ಹರಿತಾ ಇವೆ, ನಡುವೆ ಮನಸ್ಸಿದೆ. ನಡುವೆ ಮನಸ್ಸು ದ್ವೀಪದಂತೆ ಇದೆ, ಸುತ್ತಮುತ್ತಲು ಇಂದ್ರಿಯಗಳು ತೊರೆಯಂತೆ ಹರಿತಾ ಇವೆ. ಆ ಮನಸ್ಸಿಗೆ ನಿಯಾಮಕ. ಆ ದ್ವೀಪದಂತಿರುವ ಮನಸ್ಸು ಅಂತ ಹೀಗೆ ಕೆಲವು ಕಡೆ ಅರ್ಥ ಬರ್ತಿದ್ದೇನೆ. ಆ ಮನಸ್ಸನ್ನ ದ್ವೀಪಕ್ಕೆ ಹೋಲಿಸಿ ಅರ್ಥ ಮಾಡೋದು ಒಂದು ವಿಧಾನ. ಇಲ್ಲ, ಮನಸ್ಸಿಗೇನೆ ಆ ದ್ವೀಪ ಅನ್ನೋ ಶಬ್ದವನ್ನ ವ್ಯಾಕರಣದ ಧಾತುಗಳು ಮತ್ತು ಪ್ರತ್ಯಯಗಳ ಮೂಲಕ ಆ ಮನಸ್ಸಿಗೆ ವಾಚಕ ಆಗುವಂತೆ ನೇರವಾಗಿ ನಿಷ್ಪತ್ತಿ ಹೇಳೋದು ಇನ್ನೊಂದು ವಿಧಾನ. ಎರಡು ಥರನೂ ಹೇಳ್ಬೋದು. ಹೀಗೆ ದ್ವೀಪ್ಯಾಯಚ. ಆ ಭಗವಂತ ದ್ವೀಪಕ್ಕೂ ಕೂಡ ನಿಯಾಮಕನಾಗಿದ್ದಾನೆ. ಮುಂದೆ 6ನೇ ಅನುವಾಕ. ನಮೋ ಜ್ಯೇಷ್ಠಾಯಚ ಕನಿಷ್ಠಾಯಚ. ಅವನು ಜ್ಯೇಷ್ಠನೂ ಕೂಡ ಆಗಿದ್ದಾನೆ, ಕನಿಷ್ಠನೂ ಆಗಿದ್ದಾನೆ. ವಯಸ್ಸು ಜ್ಞಾನಗಳಿಂದ ಹಿರಿಯರಾದವರಲ್ಲಿ ಅಂತರ್ಯಾಮಿ. ಮತ್ತೆ ಕನಿಷ್ಠ, ವಯಸ್ಸು ಜ್ಞಾನಗಳಿಂದ ಕಿರಿಯರಾದವರಿದ್ದಾರೆ, ಅವರಲ್ಲೂ ಅಂತರ್ಯಾಮಿ. ಅಂಥ ಭಗವಂತ, ಅವನಿಗೆ ನಮಸ್ಕಾರ. ನಮ ಪೂರ್ವಜಾಯಕ. ಯಾವುದು? ಹಾಂ, ಹೌದೌದು ಹೌದೌದು, ನೇರವಾಗಿ ಜ್ಞಾನ ವಯಸ್ಸಲ್ಲಿ ಸಣ್ಣವನಲ್ಲ ಅವನು. ಹೌದೌದು ಹೌದು. ಸ್ವಯಂ ಜ್ಞಾನ ಮತ್ತು ಗುಣ ಇತ್ಯಾದಿಗಳಿಂದ ಜ್ಯೇಷ್ಠ. ಆದ್ರಿಂದ ಅಂತರ್ಯಾಮಿ ಅಲ್ಲದೇನೋ ಜ್ಯೇಷ್ಠ ಅನ್ನೋ ಶಬ್ದ ಅವನಿಗೆ ವಾಚಕ. ಸಣ್ಣ ರೂಪದಿಂದ ಅಷ್ಟೇ, ಅದೇ ಗುಣಗಳಿಂದ ತಗೋಬಾರ್ದು. ನೀವು ಯಾವ ಶಬ್ದವನ್ನು ಯಾವ ಅರ್ಥದಲ್ಲಿ ತಗೋತೀರಿ ಅನ್ನೋದ್ರಿಂದ ಆ ಶಬ್ದವನ್ನು ಹೊಂದಿಸಬಹುದು ಅಷ್ಟೇ. ಹಾ, ಕನಿಷ್ಠರಲ್ಲಿ ಇರುವಂಥವನು ಮತ್ತೆ ಸ್ವಯಂ ಕನಿಷ್ಠನಾದವನು. ಮತ್ತೆ ಪೂರ್ವಜಾಯಚ ಅಪರಜಾಯಚ. ಸೃಷ್ಟಿಯ ಆರಂಭದಲ್ಲಿ ವ್ಯಕ್ತವಾದಂತಹ ರೂಪ ಅವನು. ಸೃಷ್ಟಿಯ ಆರಂಭದಲ್ಲಿ ಅನೇಕ ರೂಪಗಳಿದ್ದವು, ವಾಸುದೇವ ಮೊದಲಾದ ರೂಪಗಳು. ಅದಕ್ಕೆ ಪೂರ್ವಜ ಮತ್ತೆ ಅಪರಜ, ಆಮೇಲೆ ವ್ಯಕ್ತ ಆಗುವಂಥ ಅನೇಕ ರೂಪಗಳು. ಸೃಷ್ಟಿಯ ಆದ ಬಳಿಕ ಕೆಲವು ರೂಪಗಳನ್ನು ಪರಮಾತ್ಮ ವ್ಯಕ್ತ ಮಾಡ್ತಾನೆ. ಪರಮಾತ್ಮ ವ್ಯಕ್ತ ಮಾಡಿ ಈ ಚತುರ್ಮುಖ ಬ್ರಹ್ಮ ಇತ್ಯಾದಿಗಳನ್ನು ಸೃಷ್ಟಿ ಮಾಡ್ತಾನೆ. ಇಂಥ ಅನೇಕ ರೂಪಗಳಿದ್ದವನು, ಪೂರ್ವಜ ಮತ್ತು ಅಪರಜ. ನಾವು ಮಧ್ಯಮಾಯಚ ಅಪಗಲ್ಭಾಯಚ. ಅವನನ್ನು ಮಧ್ಯಮ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಈ ಶರೀರ ಮತ್ತು ಆತ್ಮ ಇವುಗಳ ಮಧ್ಯದಲ್ಲಿ ಸತ್ಯಧರ್ಮ ಸ್ವಾಮಿಗಳು ಮಧ್ಯಮ ಅಂತಂದ್ರೆ ಮಧ್ಯೆ ಕ್ಷೀರ ಸಮುದ್ರ ಮಧ್ಯೆ ಭವತಿ ಅಂತ ಮಧ್ಯಮ ಅಂತ ಅರ್ಥ ಬರೆದಿದ್ದಾರೆ. ಅಥವಾ
ಚಂಡಕರ ಮಂಡಲ ಮಧ್ಯೆ ಜಗನ್ಮಧ್ಯೇವ ಭವ. ಸೂರ್ಯಮಂಡಲದ ಮಧ್ಯದಲ್ಲಿರುವವನಾದ್ರಿಂದ ಆತ ಮಧ್ಯಮ ಹಾಗೂ ಒಂದರ್ಥ. ಧ್ಯೇಸದ ಸವಿತ್ರ ಮಂಡಲ ಮಧ್ಯವರ್ತಿ, ಅದು ಅವ್ರು ಬರೆದ ಅರ್ಥ. ಗೋವಿಂದಾಚಾರ್ಯ ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ ಅರ್ಥ ಮಧ್ಯಮೇ ವಯಸ್ಸಿಗತಃ ಮಧ್ಯಮ. ಮಧ್ಯಮ ವಯಸ್ಸಿನಲ್ಲಿದ್ದವರು ಯಾರಿದ್ದಾರೆ ಅವರಲ್ಲಿದ್ದವನು. ಅಥವಾ ಮಧ್ಯಮ ಅಂತಂದ್ರೆ ಮುಖ್ಯ ಪ್ರಾಣ, ಮಧ್ಯಮ ಪ್ರಾಣ ಅವನೇ. ಅವರಲ್ಲಿ ಈತ ಇದ್ದವನಾದ್ರಿಂದ ಆ ಮುಖ್ಯ ಪ್ರಾಣನಿಗೆ ಅಂತರ್ಯಾಮಿ ಆದ್ದರಿಂದ ಈತನು ಕೂಡ ಮಧ್ಯಮ. ಹೀಗೆ ಮಧ್ಯಮಾಯಚ ಅಪಗಲ್ಭಾಯಚ. ಅಪಗಲ್ಭ ಅಂತಂದ್ರೆ ಅಪಗಲ್ಭ ಅಪಗರ್ಭ ರ ಲ ಇವೆಲ್ಲ ಸಮಾನ ಅಂತ ತಗೊಂಡು ಅಪಗಲ್ಭ ಅಂತಂದ್ರು ಅಪಗರ್ಭ ಅಂದ್ರು ಒಂದೇ ತಿಟ್ಕೊಂಡು ಗರ್ಭವಾಸರಹಿತನಾದಂಥ ಭಗವಂತ ಆತನಿಗೆ ನಮಸ್ಕಾರ ಅಂತ ಹೀಗರ್ಥ. ನಮೋ ಜಗನ್ಯಾಯಚ ಬುದ್ಧಿಯಾಯಚ. ಹೌದು, ಗರ್ಭವಾಸರಹಿತ ಇಲ್ಲ, ಅವ್ರಿಗೆ ಕೊಡೋದಿಲ್ಲ. ಒಂದು ಬೇರೆ ಬೇರೆ ಅರ್ಥ ಹೇಳಬೇಕಷ್ಟೆ, ಬೇರೆ ಬೇರೆ ಅರ್ಥ ಹೇಳಿರ್ತಾರೆ. ಜಗನ್ಯಾಯಚ ಪಂಚಮಸ್ತು ಬುದ್ಧ. ಜಗನ್ಯಾಯಚ ಬುದ್ಧಿಯಾಯಚ. ಜಗನ್ಯ ಅಂತಂದ್ರೆ ಜಗತ್ತೆಂಬತಕ್ಕಂಥ ಅಶ್ವತ್ಥ ವೃಕ್ಷ ಏನಿದೆ, ಆ ಅಶ್ವತ್ಥ ವೃಕ್ಷದ ಅಂತರ್ಯಾಮಿಯಾಗಿರ್ತಕ್ಕಂಥವನು, ಅದರೊಳಗಿರ್ತಕ್ಕಂಥವನು, ಆದ್ದರಿಂದ ಜಗನ್ಯ ಹೀಗರ್ಥ. ಮತ್ತೆ ಪರಮಾತ್ಮನಿಗಿಂತ ಅಧಮರಾದಂತಹ ದೇವತೆಗಳಿದ್ದಾರಲ್ಲ, ಕೆಳಗಿನ ದೇವತೆಗಳು, ಪಕ್ಷಾತಾರ್ಥ ಅನ್ನೋದಿಲ್ಲ, ಅವನಿಗಿಂತ ಕೆಳಗಿನವರು, ಅವರು ಜಗನ್ಯರು. ಜಗನ್ಯ ಅಂದರೆ ಕೆಳಗಿನವರು, ನೀಚರು. ಅವರಲ್ಲಿ ಇರತಕ್ಕಂಥವನಾದ್ರಿಂದಲೂ ಆತ ಜಗನ್ಯ. ಮತ್ತೆ ಬುದ್ಧಿಯ ಅಂತಂದ್ರೆ, ಬುದ್ಧ ಅಂತಂದ್ರೆ ಬೊಡ್ಡೆ, ಜಗತ್ತೆಂಬ ವೃಕ್ಷದ ಬೊಡ್ಡೆ ಇವನೇ, ಅದರ ಕಾಂಡ. ಆದ್ರಿಂದ ಈತನನ್ನು ಬುದ್ಧಿಯ ಅಂತ ಕರೀತಾರೆ. ಬೇರಲ್ಲ, ಕಾಂಡ, ಸ್ಟೆಮ್. ಆದ್ರಿಂದ ಆತ ಬುದ್ಧಿಯ. ನಮ್ಮ ಸೋಭ್ಯಾಯಚ ಮತ್ತೆ ಪ್ರತಿಸರಿಯಾಯಚ. ಅವನು ಸೋಭ್ಯ ಯಾಕೆಂತಂದ್ರೆ ಸ ಉಭ ಯ, ಎರಡೂ ಮಾರ್ಗಗಳಿಂದಲೂ ಗಮ್ಯ. ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ, ಈ ಎರಡೂ ಮಾರ್ಗಗಳಿಂದಲೂ ಆತ ಗಮ್ಯ. ಆದ್ದರಿಂದ ಆತನನ್ನು ಸೋಭ್ಯ ಅಂತ ಕರೀತಾರೆ. ಮುಂದೆ ಪ್ರತಿಸರಿಯ, ಪ್ರತಿಸರಣ ಮಾಡುವುದು ಸಮೀಪಕ್ಕೆ ಹೋಗೋದು ಅಂತ ಅರ್ಥ. ಭಕ್ತರಿಗೆ ಸಮೀಪಕ್ಕೆ ಹೋಗಲಿಕ್ಕೆ ಈಗ ಯೋಗ್ಯ. ಭಕ್ತರು ನಿರಾತಂಕರಾಗಿ ಆತನ ಕಡೆಗೆ ಹೋಗ್ತಾರೆ, ಆದ್ದರಿಂದ ಪ್ರತಿಸರಿಯ. ಮುಂದೆ ಯಾಮ್ಯಾಯಚ ಕ್ಷೇಮ್ಯಾಯಚ. ಆತ ಯಾಮ್ಯ ಯಾಕೆಂತಂದ್ರೆ ಸಾಧಕರು ಏನು ಯಮ ನಿಯಮ ಮೊದಲಾದವುಗಳನ್ನು ಮಾಡ್ತಾರಲ್ಲ, ಅದಕ್ಕೆಲ್ಲದಕ್ಕೂ ಈತನೇ ನಿಯಾಮಕ. ಅವರೊಳಗಿದ್ದ ಅವ್ರ ಕಡೆಯಿಂದ ಮಾಡಿಸುವವನೇ ಈತ. ಆದ್ದರಿಂದ ಆತನನ್ನ ಯಾಮ್ಯ ಅಂತ ಕರೀತಾರೆ. ಕ್ಷೇಮ್ಯ ಯಾಕೆಂತಂದ್ರೆ ಕೊನೆ ಕ್ಷೇಮ ಯಾವುದು, ಅಂತಿಮ ಕ್ಷೇಮ ಯಾವುದು ನಮಗೆ ಜೀವನಿಗೆ? ಮೋಕ್ಷವೇ. ಕ್ಷೇಮಂ ಅಭಯಂ ಅಂತ ಉಪನಿಷತ್ತಲ್ಲಿ ವರ್ಣನೆ ಮಾಡ್ತಾರೆ. ಆದ್ದರಿಂದ ಕ್ಷೇಮ, ಅಂತಿಮ ಕ್ಷೇಮ ಮೋಕ್ಷ. ಆ ಮೋಕ್ಷಕ್ಕೆ ನಿಯಾಮಕ ಆದ್ದರಿಂದ ಕ್ಷೇಮ್ಯ. ಮುಂದೆ ಉರ್ವರ್ಯಾಯಚ ಖಲ್ಯಾಯಚ. ಉರ್ವರ್ಯ, ಉರುಗಳು ಅಂದ್ರೆ ಶ್ರೇಷ್ಠರಾದವರು. ಆ ಶ್ರೇಷ್ಠರಾದ ಭಕ್ತರಿಂದ ಅರ್ಯ. ಉರು ಅರ್ಯ ಉರ್ವರ್ಯ, ಆ ಭಕ್ತರಿಗೆ ಗಮ್ಯನಾದವನು ಉರ್ವರ್ಯ. ಖಲ್ಯ ಅಂತಂದ್ರೆ ಖಲರು ಅಂದ್ರೆ ಖಳನಾಯಕರು, ದುಷ್ಟರು. ಆ ದುಷ್ಟರಿಗೆ ಈತ ನಿಯಾಮಕ, ಅವರಿಗೂ ನಿಯಾಮಕ ಆದ್ದರಿಂದ ಈತ ಖಲ್ಯ. ಅಥವಾ ಖಲರಿಂದ ದೂರ ಇರುವವನು, ಖಲರನ್ನು ಸಮೀಪಕ್ಕೆ ಬಿಟ್ಕೊಳ್ಳದೆ ಇದ್ದವನು. ಅವರೊಳಗೆ ಅಂತರ್ಯಾಮಿಯಾಗಿದ್ದಾನೆ ಹೌದು, ಆದರೆ ತನ್ನ ಬಳಿಗೆ ಅವ್ರನ್ನ ಬರ್ಲಿಕ್ಕೆ ಬಿಡೋದಿಲ್ಲ, ಆದ್ದರಿಂದ ಖಲ್ಯ. ಶ್ಲೋಕ್ಯಾಯಚ ಅವಸಾನ್ಯಾಯಚ. ಶ್ಲೋಕ್ಯ ಅಂತಂದ್ರೆ ಸಜ್ಜನರಿಗೆ ಕೀರ್ತಿಯನ್ನು ಕೊಡುವಂಥವನು, ಪುಣ್ಯ ಶ್ಲೋಕರು ಅಂತ ಹೀಗೆಲ್ಲ ಹೇಳ್ತಾರೆ. ಶ್ಲೋಕ ಅಂತಂದ್ರೆ ಹೆಚ್ಚು ಕಡಿಮೆ ಕೀರ್ತಿ. ಹೀಗೆ ಸಜ್ಜನರಿಗೆ ಕೀರ್ತಿಯನ್ನು ಕೊಟ್ಟವನೇ ಅವನು. ಸಜ್ಜನರಿಗೆ ಬಂದಂತಹ ಕೀರ್ತಿಗೆ, ಹೆಸರಿಗೆ, ಅವರ ಸಕ್ಸಸ್ಸಿಗೆ ಆತನೇ ನಿಯಾಮಕ. ಆದ್ರಿಂದ ಶ್ಲೋಕ್ಯ. ಅವಸಾನ್ಯಾಯಚ. ಅವಸಾನ ಅಂದ್ರೆ ಕೊನೆ ಅಂತ, ಅದೇ ಮೋಕ್ಷ. ಆ ಮೋಕ್ಷಕ್ಕೆ ಆತ ನಿಯಾಮಕ ಕೊಟ್ಟವನು, ಆ ಮೋಕ್ಷವನ್ನು ಕೊಟ್ಟವನೇ ಅವನು. ಆದ್ರಿಂದ ಅವಸಾನ್ಯಾಯಚ. ವನ್ಯಾಯಚ ಕಕ್ಷಾಯಚ. ವನ ಅಂತಂದ್ರೆ ಜೀವಿಗಳು ಮಾಡುವಂಥ ಕರ್ಮಗಳು. ವನ ಅಂತಂದ್ರೆ ಕಾಡು ಹೌದು, ಅಲ್ಲ ಅಂತಲ್ಲ. ಆದರೆ ವನ ಅನ್ನೋ ಶಬ್ದದಿಂದ ಕರ್ಮವನ್ನು ಯಾಕೆ ತಗೊಂಡ್ರು ಅಂತಂದ್ರೆ ವನ ಸಂಭಕ್ತವಂತ ಧಾತು, ಭಿನ್ನ ಭಿನ್ನವಾಗಿರುವಂಥದ್ದು. ಕರ್ಮನೂ ಕೂಡ ಬಹಳ ಭಿನ್ನ. ಜೀವಿಗಳು ಮಾಡುವಂಥ ಕರ್ಮ, ದುಷ್ಟಕರ್ಮ, ಸತ್ಕರ್ಮ. ಸತ್ಕರ್ಮದಲ್ಲೂ ಅನೇಕ ಪ್ರಭೇದ, ದುಷ್ಟಕರ್ಮದಲ್ಲೂ ಅನೇಕ ಪ್ರಭೇದ.
ಹೀಗೆಲ್ಲ ಇರೋದ್ರಿಂದ ವನಗಳು ಅಂತಂದ್ರೆ ಕರ್ಮಗಳು. ಆ ಕರ್ಮಗಳಿಗೆಲ್ಲ ಈತ ನಿಯಾಮಕ, ಆದ್ದರಿಂದ ವನ್ಯ. ಮತ್ತೆ ಕಕ್ಷ, ಆ ಕರ್ಮರಾಶಿಗೆ ನಾಶಕವಾದಂಥ ಜ್ಞಾನ, ಕರ್ಮರಾಶಿ ಏನಿದೆ ಸುಟ್ಟಾಕುವಂಥ ಜ್ಞಾನ ಏನಿದೆ ಆ ಜ್ಞಾನಕ್ಕೂ ನಿಯಾಮಕ ಆದ್ರಿಂದ ಆತನ ಕಕ್ಷ ಅಂತ ಕರೀತಾರೆ. ಅಲ್ಲಿ ಇದು ಬರೀ ಕಕ್ಷ ಅಲ್ಲ, ನಾನು ಹೇಳುವ ತಪ್ಪು ಹೇಳಿದೆ. ಇರೋದು ಮೂಲ ಕಕ್ಷ್ಯಾಯಚ ಅಂತಾನೆ, ವನ್ಯಾಯಚ ಕಕ್ಷ್ಯಾಯಚ ಹೀಗೆ ಇದೆ. ಕಕ್ಷ ಅಂತಂದ್ರೆ ಜ್ಞಾನ ಯಾಕೆ ಅಂತಂದ್ರೆ ಕಷ ಹಿಂಸಾಯಾಮ ಅಂತ ಧಾತು. ಆ ಕಷ ಹಿಂಸಾಯ ಅಂದ್ರೆ ಜ್ಞಾನ ಕರ್ಮವನ್ನು ಹಿಂಸಿಸ್ತದೆ, ನಾಶ ಮಾಡಿಬಿಡ್ತದೆ. ಆದ್ರಿಂದ ಕಕ್ಷ ಅಂದ್ರೆ ಜ್ಞಾನ. ಅದಕ್ಕೆ ಇದು ನಿಯಾಮಕ ಆದ್ರಿಂದ ಕಕ್ಷ್ಯ ಈ ಪರಮಾತ್ಮ. ಹೇಳಿರ್ಕಾಗುದಿಲ್ಲ ಅದು. ಅಲ್ಲ, ಎಷ್ಟು ವಿಚಿತ್ರ ಅನಿಸ್ತದೆ ಅಂದ್ರೆ, ಈ ಸತ್ಯಧರ್ಮ ಸ್ವಾಮಿಗಳು ಬರೆದದ್ದನ್ನು ಓದಿ, ಗೋವಿಂದಾಚಾರ್ಯರು ಬರೆದದ್ದನ್ನು ಓದಿ ಕೆಲವರು, ಇದೆಲ್ಲ ಬಹಳ ಎಳೆದು ಅರ್ಥ ಮಾಡ್ದಂಗಿದೆಯಲ್ಲ. ಮತ್ತೆ ನಮ್ಮವರೇ ನನ್ನೇ ಕೇಳಿದ್ರು, ಅಲ್ಲ ಮಾಡೋದೇನು ಮತ್ತೆ ಅದು ಯಾಕೆ ನಮ್ಗೆ ಕಾಣಿಸ್ತದಂದ್ರೆ ಅದು ನಾವು ವೇದದಿಂದ ಎಷ್ಟು ದೂರ ಹೋಗಿದ್ದೀವಿ ಅನ್ನೋದನ್ನು ತೋರಿಸ್ತದೆ. ನಮಗೆ ಎಳೆದು ಮಾಡೋದಕ್ಕೆ ಕಾಣಿಸ್ಲಿಕ್ಕೆ ಅದು ಕಾರಣ. ನಮಗೆ ವೇದದ ಸಮೀಪನೇ ನಾವು ಇದ್ದಿದ್ರೆ ಬಹಳ ಸರಳವಾಗಿ ನಮಗೆ ಅರ್ಥ ಆಗಿಬಿಡ್ತಿತ್ತು. ಆ ವೇದಿಕ ಕಲ್ಚರ್ನಿಂದ ದೂರ ಹೋಗಿದ್ದರಿಂದ ನಮ್ಗೆ ಹಿಂಗಾಗಿದೆ ಅಷ್ಟೇ, ಬೇರೆ ಏನಲ್ಲ. ನಮಗೆ ಹಂಗೆ ನಮೋ ವನ್ಯಾಯಚ ಕಕ್ಷ್ಯಾಯಚ ನಮ ಶ್ರವಾಯಚ ಪ್ರತಿಶ್ರವಾಯಚ. ಶ್ರವ ಅಂತಂದ್ರೆ ಒಂದು ಪ್ರತಿಜ್ಞೆ ಅಂತೆ. ಅದೇನು ಪ್ರತಿಜ್ಞೆ? ಭಗವದ್ಭಕ್ತರೆಂದೂ ದುರ್ಗತಿಗೆ ಹೋಗೋದಿಲ್ಲ ಅನ್ನೋ ಪ್ರತಿಜ್ಞೆ. ಆ ಪ್ರತಿಜ್ಞೆಗೆ ಈತ ಕಾರಣ. ಆ ಪ್ರತಿಜ್ಞೆಯನ್ನು ಮಾಡಿದವನು ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತೆ. ಇದು ಭಗವಂತ ಪ್ರತಿಜ್ಞೆ. ಎಂದೂ ವಿಚಾರ ಮಾಡಬೇಡ, ನನ್ನ ಭಕ್ತರೆಂದೂ ನಾಶ ಹೊಂದೋದಿಲ್ಲ. ಪ್ರತಿಜಾನೇ ಪ್ರಿಯವಸಿಮೆ ಮತ್ತೊಂದು ಪ್ರತಿಜ್ಞೆ, ಭಗವಂತ ಮಾಡಿದ ಪ್ರತಿಜ್ಞೆ. ಅರ್ಜುನನನ್ನು ನಡುವಾಗಿಟ್ಕೊಂಡು, ಅರ್ಜುನನ್ನ ಜೀವಕೋಟಿಯ ಪ್ರತಿನಿಧಿಯನ್ನಾಗಿಟ್ಕೊಂಡು, ನಾನು ಪ್ರತಿಜ್ಞೆ ಮಾಡ್ತೇನೆ, ನೀನು ನನ್ನ ಪ್ರಿಯನಾಗಿದ್ದೆ. ನೀನೂ ಪ್ರತಿಜ್ಞೆ ಮಾಡು, ನನ್ನ ಭಕ್ತ ಎಂದು ನಾಶ ಆಗೋದಿಲ್ಲ. ನಾನೂ ಪ್ರತಿಜ್ಞೆ ಮಾಡೋಣ, ನೀನೂ ಪ್ರತಿಜ್ಞೆ ಮಾಡು. ಬಹಳ ಅದ್ಭುತವಾದಂಥ ಒಂದು ಸಾಂಗತ್ಯ ಹಾಗಾಗಿ ಶ್ರವ ಅಂದ್ರೆ ಪ್ರತಿಜ್ಞೆ, ಆ ಪ್ರತಿಜ್ಞೆ ನಿಯಾಮಕ. ಅದೇ ಇಲ್ಲಿ ಅಂದ್ರೆ ಶ್ರವ ಮತ್ತು ಪ್ರತಿಶ್ರವ ಮುಂದಿನ ಅರ್ಥ ಹಂಗೆ ಇದೆ. ಪ್ರತಿಜ್ಞೆ ಮತ್ತು ಪ್ರತಿಜ್ಞೆಗೆ ತಿರುಗಿ ಮತ್ತೊಂದು ಪ್ರತಿಜ್ಞೆ. ಆಯ್ತು, ನಾನು ಬಂದೇ ಬರ್ತೇನೆ ನಿಮ್ಮ ಮನೆಗೆ ಅಂತ ನಾನು ನೀವು ಪ್ರತಿಜ್ಞೆ ಮಾಡಿದ್ರೆ, ನೀವು ಬಂದೇ ನಾನು ಬಿಡೋಲ್ಲ ಅಂತ ನೀವು ಪ್ರತಿಜ್ಞೆ ಮಾಡ್ತೇನೆ. ಆ ಥರದ ಪ್ರತಿಜ್ಞೆಗಳು, ಎರಡೂ ಪ್ರತಿಜ್ಞೆಗಳಿಗೆ ನೀವೇ ನಿಯಾಮಕ. ನನ್ನ ಭಕ್ತರ ನಾಶ ಆಗೋದಿಲ್ಲ, ಭಗವದ್ ಭಕ್ತರೆಂದು ದುರ್ಗತಿಗೆ ಹೋಗೋದಿಲ್ಲ ಅಂತ ಭಕ್ತ ತಾಳಬೇಕಾದಂಥ ಪ್ರತಿಜ್ಞೆ. ಭಕ್ತ ಹೀಗೆ ಪ್ರತಿಜ್ಞೆ ತಾಳಿದ್ರೆ ಭಗವಂತ ಏನು ಪ್ರತಿಜ್ಞೆ ತಾಳ್ತಾನಂದ್ರೆ, ನೀನು ನನ್ನ ಭಕ್ತನಾಗಿದ್ದಿ, ನಾನು ನಿನ್ನ ಕೈ ಬಿಡೋದಿಲ್ಲ. ಮಾಶುತ ಸಂಪದಂ ದೈವಂ ಅಭಿಜಾತೋಸಿ ಪಾಂಡವ, ಅದು ಮತ್ತೊಂದು ಪ್ರತಿಜ್ಞೆ. ಅರ್ಜುನ ಎಂದೂ ಭಯ ಪಡಬೇಡ, ನೀನು ದೈವಿ ಸಂಪತ್ತಿನ ಉತ್ತರಾಧಿಕಾರಿಯಾಗಿ ಹುಟ್ಟಿದ್ದಿ, ನೀನು ಆಸುರಿ ಸಂಪತ್ತಿನ ಉತ್ತರಾಧಿಕಾರಿ ಅಲ್ಲ. ನೀನೆಂದು ತಳಮಳ ಪಡಬೇಡ, ನನ್ನ ಮುಂದಿನ ಗತಿ ಏನು ಅಂತ ತಳಮಳ ಪಡಬೇಡ. ಲೇಟ್ ಆದರೂ ನಿಮಗೆ ಸದ್ಗತಿ ಆಗ್ತದೆ. ಹೀಗೆ ಶ್ರವ ಮತ್ತು ಪ್ರತಿಶ್ರವ. ನಮ ಶ್ರವಾಯ ಚ ಪ್ರತಿಶ್ರವಾಯ ಚ ಆಶುಷೇಣಾಯ ಚ ಆಶುರಥಾಯ ಚ. ಆಶುಷೇಣ ಭಕ್ತರ ರಕ್ಷಣೆಗಾಗಿ ಆಶು ಶೀಘ್ರ ಪ್ರವೃತ್ತಿ ಮಾಡುವನು. ಆದ್ದರಿಂದ ಭಗವಂತ ಆಶುಷೇಣ. ಮತ್ತು ಆಶುರಥ, ಆ ಭಗವಂತನ ರಥ ಬಹಳ ಶೀಘ್ರವಾಗಿ ಕೊಂಡು ಹೋಗ್ತದೆ. ಭಕ್ತರ ರಕ್ಷಣೆಗಾಗಿ ಆ ಸಾತ್ವಿಕ ಶಕ್ತಿಗಳ ಸೈನ್ಯ, ಸಪ್ತಾಭಿಮಾನ ದೇವತೆಗಳ ಸೈನ್ಯವನ್ನು ಕಟ್ಟಿಕೊಂಡು ಬಹಳ ಸ್ಪೀಡಾಗಿ ಮುಂದೆ ಹೋಗ್ತಿರ್ತಾನೆ. ಆದ್ದರಿಂದ ಆತ ಆಶುರಥ. ಹೀಗೆ ಆಶುಷೇಣಾಯ ಆಶುರಥಾಯ ಚ ನಮ ಶೂರಾಯ ಚ ವಭಿಂದತೆ ಚ. ಆತ ಶೂರ. ಯಾಕಂತಂದ್ರೆ ಶೂರ ಅಂತಂದ್ರೆ ಎಲ್ಲ ಹಿಮ್ಮೆಟ್ಟಿಸಿ ನಿಂತವನು. ಏನು ಹಿಮ್ಮೆಟ್ಟಿಸಿ ನಿಂತವನು? ಅನಾದಿ ಕಾಲದಿಂದ ಎಲ್ಲ ಪಾಪಗಳನ್ನು ತ್ರಿಗುಣ ಬಂಧನವನ್ನು ಮೀರಿ ನಿಂತವನು. ಅದರಿಂದ ಆತ ಶೂರ. ಶೂರಾಯ ಚ ಅವಭಿಂದತೆ ಚ. ಭಕ್ತರ ತ್ರಿಗುಣಗಳ ಬಂಧನವನ್ನ ಕತ್ತರಿಸಿ ಹಾಕುವಂಥವನು. ಬಿದಿಲು ವಿಧಾರಣೆ ಅಂತ ಧಾತು. ಅದರಿಂದ ತಾನೂ ಮೀರಿ ನಿಂತವನು. ತಾನು ಮೀರಿ ನಿಂತವನಾದ್ರಿಂದ ಇವರ ತ್ರಿಗುಣ ಬಂಧನವನ್ನು ಕತ್ತರಿಸುವವನು. ಶೂರಾಯ ಚ ಅವಭಿಂದತೆ ಚ. ನಮೋ ವರ್ಮಿಣೇ ಚ ವರೂಚಿನೇ ಚ. ವರ್ಮಿ, ವರ್ಮ ಅಂತ ಕವಚ.
ಅದೇನು ಕವಚ ಅಂದರೆ ಈ ರಣಾಂಗಣದಲ್ಲಿ ಶತ್ರು ಯೋಧರು ಹಾಕೊಳ್ಳುವಂಥ ಕವಚ, ಅದಕ್ಕೆ ನಿಯಾಮಕ. ಅದಷ್ಟೇ ಹಾಗೂ ಅಷ್ಟೇ ಇಟ್ಕೊಳ್ಳದೆ ಜೀವಸ್ವರೂಪಕ್ಕೆ ಕವಚ ಯಾವುದು? ಭಕ್ತಿ ಜ್ಞಾನ ಇದೇ ಕವಚ. ಭಗವಂತನ ನಾಮಸ್ಮರಣವೇ ಕವಚ. ಅದೇ ನಾರಾಯಣ ವರ್ಮ. ನಾರಾಯಣ ವರ್ಮ ಅಂದರೆ ನಾರಾಯಣ ದೇವರ ಕವಚ ಅದು. ಹೀಗೆ ಆ ಭಗವಂತನ ನಾಮಸ್ಮರಣೆನೇ ಒಂದು ಕವಚ, ಅದಕ್ಕೆ ನಿಯಾಮಕವೇ ಭಗವಂತ. ಆದ್ದರಿಂದ ವರ್ಮಿ ಆ ಕವಚ ಉಳ್ಳವನು, ಕವಚನ ಭಗವಂತ ಭಕ್ತರಿಗೆ ಕೊಟ್ಟವನು. ಮತ್ತೆ ವರೂಚಿನೇಚ, ವರೂಥ ಅಂತಂದ್ರೆ ವರೂಥ ಅಂದ್ರೆ ರಥದ ಮೇಲೆ ಸಾರಥಿ ಮತ್ತು ರಥದ ಇಬ್ಬರಿಗೂ ಕೂಡ ಕವಚದಂತಿರುವ ಬಿಸಿಲು ಮಳೆಗಳಿಂದ ಅವರನ್ನು ರಕ್ಷಿಸುವಂತಹ ಒಂದು ಆವರಣ, ಅದಕ್ಕೆ ಈತ ನಿಯಾಮಕ. ಜೀವನ ಶರೀರ ಯಾವುದು? ಈ ರಥ. ಆ ರಥದ ಕವಚ ಯಾವುದು ಅಂತಂದ್ರೆ ರಥವನ್ನು, ಈ ಶರೀರವನ್ನು ಕಾಪಾಡುವುದು ಯಾವುದು? ನಮ್ಮ ಈ ಸ್ಥೂಲ ಶರೀರವನ್ನು, ಅನಿತ್ಯ ಶರೀರವನ್ನೆಲ್ಲ ಕಾಪಾಡಬೇಕಾದಂಥ ಕವಚ ಯಾವುದು? ನಾವು ಮಾಡುವ ಸಾಧನೆ. ನಾವೇನಾದ್ರು ಸಾಧನೆ ಮಾಡಿದ್ರೆ, ಜ್ಞಾನ ಭಕ್ತಿ ವೈರಾಗ್ಯಗಳು ಸಾಧನೆ ಮಾಡಿದರೆ ಅದು ನಮ್ಮನ್ನು ಕವಚದಂತೆ ಕಾಪಾಡ್ತದೆ, ಮುನ್ನಡೆಸ್ತದೆ. ಆದ್ದರಿಂದ ಆತ ವರೂಚಿ. ನಮೋ ಬಿಲ್ಮಿನೇಚ ಕವಚನೇಚ. ಬಿಲ್ಮಿ ಅಂತಂದ್ರೆ ಆ ಭಗವಂತನ ನಾಮಸ್ಮರಣ, ಅದೇ ಬಿಲ್ಮ. ಅದು ಹೆಚ್ಚು ಕಡಿಮೆ ಅವೆಲ್ಲ ಯುದ್ಧದಲ್ಲಿ ಉಪಯೋಗ ಆಗುವಂಥ ನಾನಾ ಥರದ ಆವರಣಗಳು, ನಾವು ನಮ್ಮನ್ನು ಕಾಪಾಡ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಕೊಳ್ಳುವಂಥ ಕೆಲವು ಸಲಕರಣೆಗಳು. ಇಲ್ಲಿದೆ ಬಿಲ್ಮಿನೇಚ ಅಂತಿಲ್ಲಿ. ಬಿಲ್ಮಿನೇಚ. ಬಿಲ್ಮ ಅಂತಂದ್ರೆ ಶಿರಸ್ತ್ರಾಣ, ಇವಾಗ ತಲೆ ಮೇಲೆ ಹಾಕೊಳ್ತಾರಲ್ಲ, ಏನು ಏಟು ಬೀಳದೇ ಇರುವಂತೆ. ಹೌದೌದು. ಆ ಬಿಲ್ಮ ಅಂದ್ರೆ ಭಗವಂತನ ನಾಮಸ್ಮರಣವೆಂಬ ಶಿರಸ್ತ್ರಾಣ, ಅದೇ ದೊಡ್ಡ ಶಿರಸ್ತ್ರಾಣ. ಇಲ್ಲದ್ರೆ ಯೋಧರಿಗೂ ಸಂಬಂಧಪಟ್ಟಂತೆ ಒಬ್ಬ ಯೋಧನನ್ನು ನಾವು ರಣಾಂಗಣದಲ್ಲಿ ನೋಡಿದರೆ ಅವನ ಕವಚ, ಅವನ ರಸದ ಕವಚ, ತಲೆಗೆ ಹಾಕೊಳ್ಳುವಂಥ ಹೆಲ್ಮೆಟ್ ಎಲ್ಲದಕ್ಕೂ ಅವನೇ. ಮತ್ತೆ ಕವಚನೇಚ, ಈ ಜೀವದ ಕವಚ ಅಂತಂದ್ರೆ ಭಗವದ್ಭಕ್ತಿ ಎಂಬ ಕವಚ. ಅದು ಕೆಲವು ಕಡೆ ಪುನರಾವರ್ತನೆ ಅಂತ ಕಾಣಿಸ್ತದೆ, ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಹೇಳಬೇಕು. ನಮ್ಮ ಬುದ್ಧಿಗೆ ಎಷ್ಟು ಸಾಧ್ಯವೋ ಅಷ್ಟು ಅರ್ಥಗಳನ್ನ ಹೇಳಬೇಕು. ನಮ್ಮ ಶ್ರುತಾಯಚ ಶ್ರುತಸೇನಾಯಚ. ಶ್ರುತ ಅಂತಂದ್ರೆ ಶ್ರವಣ ಮಾಡಲ್ಪಟ್ಟವನು, ವೇದ ಮಂತ್ರಗಳಿಂದ ಶ್ರವಣ ಮಾಡಲ್ಪಟ್ಟವನು. ಶ್ರುತಸೇನ, ಆ ಶ್ರುತವಾದ ಸೇನ. ಭಗವಂತ ಮಾತ್ರ ವೇದಗಳಿಂದ ಪ್ರತಿಪಾದ್ಯ ಅಲ್ಲ. ಅಂದ್ರೆ ಎಲ್ಲಾ ರಗಾದಿ ವೇದಗಳೆಲ್ಲವೂ ಕೂಡ ಒಬ್ಬ ದೇವತೆ ಭಗವಂತನ ಪ್ರತಿಪಾದನೆ ಮಾಡ್ತವೆ. ಇನ್ನು ಜಗತ್ತಿನಲ್ಲಿ ಬೇರೆ ಯಾವ ದೇವತೆಗಳೂ ಇಲ್ಲ ಅಂತ ಏಕದೇವತಾವಾದಿಗಳಿದ್ದಾರಲ್ಲ, ಆ ವಾದ ನಂಬಬೇಡ್ರೆ. ಭಗವಂತನೂ ವೇದದಿಂದ ಪ್ರತಿಪಾದ್ಯ, ಅವನಷ್ಟು ಅಲ್ಲದೆ ಇದ್ರೂ ಕೂಡ ತಮ್ಮ ಯೋಗ್ಯತೆಗನುಸಾರವಾಗಿ ಉಳಿದ ದೇವತೆಗಳು ಪ್ರತಿಪಾದ್ಯರು. ಆ ಭಗವಂತನ ಸೇನಾ ಏನಿದೆ ಅದು ವೇದದಿಂದ ಶ್ರುತವಾದ ಸೇನಾ, ತತ್ವಾಭಿಮಾನ ದೇವತೆಗಳ ಉಳಿದ ದೇವತೆಗಳ ಸೇನಾ, ಆ ಸೇನೆಯಿಂದ ಕೂಡಿದವನು. ಆದ್ರಿಂದ ಈತ ಶ್ರುತಸೇನ. ನಮ್ಮ ಶ್ರುತಾಯಚ ಶ್ರುತಸೇನಾಯಚ. ಇಲ್ಲಿಗೆ 6ನೇ ಅನುವಾಕ ಮುಗಿಯುತ್ತೆ.